ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲಿ ಸೂಪರು, ನೀವು ಅಲ್ಲಿ ಸೂಪರು ಅಂತ ಅನ್ಕೋತೀನಿ. ಗಾಯ್ಸ್, ಇವತ್ತು ನಾನು ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು, ನಮ್ಮ ಮಾಮ, ನನ್ನ ತಮ್ಮ ಆಲ್ಮೋಸ್ಟ್ ಎಲ್ಲ ಒಂದು ಮಿನಿ ಟ್ರಿಪ್ ಹೊಡೆಯೋಕ್ಕೆ ಅಂತ ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಬನ್ನಿ, ಎಷ್ಟು ಎಂಜಾಯ್ ಮಾಡ್ತೀವಿ ಕಾರಲ್ಲಿ ಹೋಗ್ತಾ ಇರೋದು. ಇಲ್ಲಿಂದ ಅರೌಂಡ್ 170 ಕಿಲೋಮೀಟರ್ಸ್ ಇದೆ. ಅಲ್ಲಿ ಟ್ರಾಫಿಕ್ ಅರೌಂಡ್ 20 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಎಲ್ಲರೂ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆನ್ ಮಾಡಿ. ಸೊ ಬನ್ನಿ, ಹೇಗಿರುತ್ತೆ. ಈಗ ನಾನು ಮನೆಯನ್ನು ಬಿಡ್ತಾ ಇದ್ದೀನಿ. ಸೊ ಗಾಯ್ಸ್, ಈಗ ನಾನು ಹೊರಟಿದ್ದೀನಿ, ಕಡ್ಕೊಂಡೆ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಎಂದಕ್ಕಪ್ಪ ಅಂದರೆ ಇಲ್ಲೇ ನಮ್ಮ ಮನೆ ಹಿಂದೆಗಡೆಯಿಂದನೇ ಅವ್ರು ಪಾಸ್ ಆಗಬೇಕು. ಹುಣಸೂರು ರೋಡಿಂದ ಹೋಗೋದಲ್ವ. ಸೊ ಅದಕ್ಕೋಸ್ಕರ ನೋಡಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅವರಾಗಲೇ GRS ಹತ್ರ ಬಂದ್ರಂತೆ. GRS ಬಿಟ್ಟರು ಅಂದರೆ 5 ಮಿನಿಟ್ಸಲ್ಲಿ ಇಲ್ಲಿ ಇರ್ತಾರೆ. ನಾವು ಹೋಗೋಷ್ಟಲ್ಲಿ ಕರೆಕ್ಟಾಗಿ ಆಗುತ್ತೆ. ಬನ್ನಿ ಹೋಗುವ. ನೋಡಿ, ಅವರಾಗಲೇ ಬಂದೇ ಬಿಟ್ರು. ನಾನು ನಡ್ಕೊ ಹೋಗೋಷ್ಟರಲ್ಲಿ ಆಗಲೇ ನಮ್ಮ ಮಾಮ ನಿಂತೈತೆ. 7 ಗಂಟೆಗೆ ಇದ್ದಿದ್ರೆ ಆಯ್ತಿದ್ದು, 6:15 ಇದ್ದಿದ್ರೆ ಆಯ್ತಿತ್ತು. ನೆಮ್ಮದಿಯಾಗಿ 7 ಗಂಟೆ ಅಷ್ಟಲ್ಲಿ ರೆಡಿ ಆಗ್ಬಿಟ್ಟು ಇಲ್ಲಿ ನಿಂತ್ಕೋಬೋದಾಯಿತು. ಬದ್ದಿ ಗೈಸ್, ಈಗ ಹೋಗುವ. ಆಗಲೇ ಎಲ್ಲ ಬಂದರು. ಓ, ಚಪ್ಪಲ್ ಬೇರೆ ಬಿಟ್ಬಿಟ್ಟು ಬರ್ತಾ ಇದೆಯಾ? ಹಾಯ್ ಗುಡ್ ಮಾರ್ನಿಂಗ್. ಈಗ ನೋಡಿ, ಇವರು ಸಂಜು ಬ್ರೋ ಅಂತ. ಇವ್ರು ನೋಡಿ ನಮ್ಮ ಕುಳ್ಳಣ್ಣ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಆದ್ರೆ ಇವ್ರ ಒರಿಜಿನಲ್ ಹೆಸರು ಶಿವಕುಮಾರ್. ಇವರು ಚಂದ್ರಣ್ಣ ಅಂತ. ನಮಸ್ತೆ ಅಣ್ಣ. ಇವ್ರು ಗೊತ್ತಲ್ಲ, ಒನ್ ಅಂಡ್ ಓನ್ಲಿ ಮಂಡ್ಯ ಕಿಂಗ್. ಮುಂಡಾ. ಬನ್ನಿ ಗೈಸ್, ಹೋಗುವ. ಈಗ ಹೊರಟಿದ್ದೀವಿ. ಕಲ್ಯಾಣಿ ಹೋಟೆಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ನಮ್ಮನೆ ಕಡೆಯಿಂದ ಗೈಸ್, ಈಗ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀವಿ ಗೈಸ್. ಝೆಡ್ ಪ್ಲಸ್ ಸೆಕ್ಯೂರಿಟಿ. ಗೈಸ್, ಝೆಡ್ ಪ್ಲಸ್ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದಾರೆ. ಏಯ್ ರಾಜು, ಗಟ್ಟಿಯಾಳು ಬುಲೆಟ್. ಗೈಸ್, ಈಗ ನಾವು KR ನಗರದ ಬಾರ್ಡರ್ ಅಲ್ಲಿರೋ ಒಂದು ಲೇಔಟ್ಗೆ ಬಂದಿದ್ದೀವಿ. ಇಲ್ಲಿ ಏನೋ ಒಂದ್ ಸ್ವಲ್ಪ ಕೆಲಸ ಇತ್ತು. ಗೈಸ್, ಅವನೇನೋ ಮಾಡ್ತಾವನಂತೆ, ವಿಡಿಯೋ ಮಾಡಬಾರ್ದಂತೆ. ಮೊನ್ನೆ ನೋಡಿ ಗೈಸ್, ಈ ಸಾರಥಿಲೇ ಹೋಗೋದು. ಇದ್ರಲ್ಲೇ ನಾವು ಬೆಟ್ಟಕ್ಕೆ ಹೋಗಿದ್ದು. ಸೊ ಇದ್ರಲ್ಲೇ ಈಗ ಕೊಟ್ಟಿಯೂರ್ಗೂ ಕೂಡ ಹೋಗ್ತಾ ಇರೋದು. ಕೊಟ್ಟಿಯೂರು ಇಲ್ಲಿಂದ ಅರೌಂಡ್ ನಮ್ಮ ಮನೆಯಿಂದನೇ ಕೂಡ 160 ಕಿಲೋಮೀಟರ್ಸ್ ತೋರಿಸಿದ್ದು. ನಾವು ಹೋಗ್ತಾ ಇರೋದು ಪ್ರಿಯಾಪಟ್ಟಣ ರೋಡಿಂದ ಲೆಫ್ಟ್ ಸೈಡ್ ತಗೊಂಡ್ರೆ ಹತ್ರನೂ ಹೋಗ್ಬೋದು, ಆ ಕಡೆ ಹತ್ರ ಆಗುತ್ತೆ. ಸೊ ಬನ್ನಿ ಹೋಗುವ. ಯಾವ ಕಡೆ ಆಗುತ್ತೆ ಅಲ್ಲಿ ನೋಡ್ಬೋದು. ಯಾಕಂದರೆ ಊಟಿ ಸೈಡ್ ರೋಡ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಅಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ, ಲೇಟ್ ಆಗ್ಬೋದು. ಅದಕ್ಕೋಸ್ಕರ ನೋಡಿ, ಒಂದು ಶಾರ್ಟ್ಸ್ ಹಾಕ್ತೀನಿ. ಜಿಗ್. ಏನಪ್ಪ ರಾಜು, ನನ್ನ ಕೈಯಲ್ಲಿ ಆಯ್ತಾ? ಏನು 2 ದಿವಸಕ್ಕೂ ಹಿಂಗೆ ನೀವು ಟ್ರಿಪ್ ಹೊಡಿತಿದ್ರೆ ಮನೇಲಿ ಏನು ಕೇಳೋರು ಯಾರು ಇಲ್ಲ ಅನ್ಕೊಬಿಟ್ಟಿದ್ದೀರಾ? ಜಾಲಿ ಮಾಡ್ಬೇಕು ಬೈ. ಬೆಳಗ್ಗೆ ಎದ್ದೇಳ್ತೀವಂತ ನಂಬಿಕೆ ಇರಲ್ಲ. ಓ ಬನ್ನಿ ಗೈಸ್, ಈಗ ಫಸ್ಟು ಹೋಗುವ. ಯಾಕಂದ್ರೆ ಜಾಗ ಇಲ್ಲಿ ಗೈಸ್, ಈ ಸೀಟಲ್ಲಿ 4 ಜನ ಕೂತಿದ್ದೀವಿ ಅಂದ್ರೆ ನಂಬ್ತೀರಾ? ನೋಡಿ, ಆಗ್ಲೇ ಮುಳುಗೋಗ್ಬಿಟ್ಟವ್ರೆ ಫೋನಲ್ಲಿ ಎಲ್ಲ. ಅವ್ರಿಬ್ರು ಬ್ರದರ್ಸ್ ಅಂತ ಹೋಯ್ತವ್ರೆ. ಸೈಟ್ ನೋಡಕ್ ಹೋಯ್ತವ್ರೆ ಗೈಸ್. ಸೈಟ್. ಬನ್ನಿ ಗೈಸ್, ಒಂದೆರಡು ಫೋಟೋಗಳನ್ನ ತೆಗಿಯುವ. ಗೈಸ್ ಬಂದ್ರು ನೋಡಿ ಗೈಸ್, ಇವರು ಸೈಟ್ ಡೀಲರ್ಸು. ಸಾರಿ. ಏನಮ್ಮ ಎಸ್ ಸೈಟ್ ಡೀಲ್ ಮಾಡಿದೆ ಅಮ್ಮ? ಎಸ್ ಸೈಟ್ ಡೀಲ್ ಮಾಡಿದೆ? ಅವ್ರು ತಗೋತಾರದ.
ಈಗ ಹೋಗೋಷ್ಟರಲ್ಲಿ ಒಂದು ಮಿನಿಮಮ್ ಅಂದ್ರೆ ಒಂದು ಗಂಟೆ ಆಗತ್ತೆ ಅಲ್ವಾ? ಎಲ್ಲ ಎಡಿಟ್ ಆಗೈತೆ ಬೈ. ಈಗ ಆಗಲ್ಲ. ಈಗ ನಾಷ್ಟ ಮಾಡಕ್ಕೆ ಕಾರ್ ನಡೆಸಿದೀವಿ ಇಲ್ಲೇ ಹುಣಸೂರ್ ಹತ್ರ. ಹುಣಸೂರಿಂದ ಡೈವರ್ಷನ್ ಇದೆ, ಡೈವರ್ಷನ್ ಮೇಲೆ ಹೋಗೋಣ ಅಂತ ಇಲ್ಲೇ ಕಾರ್ನ ಪಾರ್ಕ್ ಮಾಡಿ. ಏನು ನಮ್ಮ ಕುಳ್ಳಾಣ ನೋಡಿದ್ರೆ ನಮ್ಗೆ ನಗ್ತಾರಪ್ಪ, ಯಾಕೋ ಏನೋ ಬಡವ್ರ ಮನೆ ಮಕ್ಕಳೋಣ ಏನೋ ಮಾಡ್ತೀವಣ, ಸಪೋರ್ಟ್ ಮಾಡ್ಬೇಕು ನಿಮ್ಮಂತಾರೆ ಅಷ್ಟೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬನ್ನಿ ಗೈಸ್ ಈಗ ನಾಷ್ಟ ಮಾಡುವ. ಗೈಸ್ ಇಡ್ಲಿಗೆ ನಾಷ್ಟ ತಗೊಂಡಿದ್ದೀನಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್ ಇಡ್ಲಿಗೆ ನಾಷ್ಟ ತಗೊಂಡಿದ್ದೀನಿ. ನಾಷ್ಟಕ್ಕೆ ಇಡ್ಲಿ ತಗೊಂಡಿದ್ದೀನಿ. ನಗು ಬರ್ಲಿಲ್ವಾ? ಇವರೆಲ್ಲ ಎಲ್ಲರೂ ಕೂಡ ಸಿಂಗಲ್ ಇಡ್ಲಿ ತಗೋತಾವ್ರೆ. ನಮ್ಮ ಮಾಮನು ಕಾಳು ಸಾಂಬಾರು ಹಾಕ್ಸ್ಕೊತು. ನಾನು ಕಾಳು ಸಾಂಬಾರು ಬೇಡ ಅಂತ ಹಾಕ್ಸ್ಕೊಂಡಿಲ್ಲ ಗೈಸ್. ಸುಮ್ಮನೆ ಆಮೇಲೆ ಎಫೆಕ್ಟ್ ಆಗ್ಬಿಡುತ್ತೆ, ಖಾರದ ಬೇರೆ ಹೋಗೋದಲ್ವಾ ಅದಕ್ಕೆ. ಆಯ್ತು, ಆಮೇಲೆ ಮನೆ ಗೈಸ್ ಈಗ ತಿನ್ನುವ. ಅವನು ಇಡ್ಲಿ ತಗೊಂಡವನೇ. ಮನೆ ಎಲ್ಲರೂ ಇಡ್ಲಿ ತಿನ್ನುವ ಈಗ. ಗೈಸ್ ಏರ್ ಹೊಡಿಸ್ತಾ ಇದೀವಿ ಟೈರ್ಗೆ. ಗೈಸ್ ಏರ್ ನೋಡಿ ಗೈಸ್ ಯಾವ ರೀತಿ ಇದೆ. ಫುಲ್ ಪಂಚರ್ ಗಾರ್ಡ್ ಎಲ್ಲ ಏರ್ ಆಯ್ತು. ಈಗ ಬನ್ನಿ ಹೋಗುವ. ಗೈಸ್ ಈಗ ಟೀ ಕುಡಿಯಕ್ಕೆ ನಿಲ್ಸಿದೀವಿ ಗೈಸ್. ಫುಲ್ ನಿದ್ದೆ ಬರ್ತೈತೆ. ಏನು ಮಾಡೋದಂತ ಗೊತ್ತಿಲ್ಲ. ಟೀ ಕುಡಿಯುವ. ಟೀ ಸ್ವಲ್ಪ ವಾಮಿಟ್ ಥರ ಬರೋ ಥರ ಆಗ್ತಾ ಇದೆ. ಜ್ಯೂಸ್ ಕುಡಿಯುವ. ಒಂದು ನಿಂಬೆಹಣ್ಣ ತಗೊಂಡಿದ್ದೀನಿ ಎಮರ್ಜೆನ್ಸಿಗೆ. ಅವಶ್ಯಕತೆ ಇದೆಯಾ? ಯಾಕೋ ನಿಂಬೆಹಣ್ಣು ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಫ್ರೆಶ್ ಆಗಿರೋ ನಿಂಬೆಹಣ್ಣ ತಗೊಂಡಿದ್ದೀನಿ, ಕರಗಿಸಿದ್ದೀನಿ. ಬನ್ನಿ ಈಗ ಫುಲ್ಲು ಜೋರು ಮಳೆ ಬರ್ತಾ ಇದೆ. ಜೋರು ನೋಡಿ, ಥಾರ್ ನೋಡಿ ಹೆಂಗೆ ಬರ್ತಾ ಇದೆ, ಥಾರ್ ಅಂತ. ಬನ್ನಿ ಗಾಯ್ಸ್ ಈಗ ಆರಾಮಾಗಿ ಹೋಗುವ, ಕೂರುವ. ಗಾಯ್ಸ್ ಈಗ ನಿಲ್ಸಿದ್ದೀವಿ ನಾಗರವರೆ ಒಳಗಡೆ. ಸ್ವಲ್ಪ ವಾಮಿಟ್ ಆಗೋಯ್ತು ಗೈಸ್. ಆಮ್ಲೆಟ್ ಹಾಕಿದೆ ಗೈಸ್. ಈ ಹೆವಿ ಲೋಡ್ ಗಾಡಿ ಕೇರಳದೊಳಗೆ ಬಂದ್ಬಿಟ್ಟು ನೋಡಿ ಮರಗಳು ಫುಲ್ಲು. ಗೈಸ್ ಕಾರು ಇಲ್ಲಿ ಊದ್ಕೊಬಿಟ್ಟೈತೆ ಗೈಸ್, ಊದ್ಕೊಬಿಟ್ಟಿದೆ. ಹಳ್ಳದೊಳಗಡೆ ಇಳಿಸ್ಬಿಟ್ಟಿದ್ದಾರೆ. ಕಾರ್ ಇದು ಕಾಲು ಎತ್ಕೊಬಿಟ್ಟೈತೆ ಅದ್ರದ್ದು. ಗೈಸ್ ಇದು ಕೇರಳ ಬಾರ್ಡರ್. ಕೇರಳ ಬಾರ್ಡರ್ ಈ ಕಡೆ ಹೋದ್ರೆ ನಮಗೆ ಕರ್ನಾಟಕ ಬಾರ್ಡರ್. ಈಗ ನಾವು ಕೇರಳ ಒಳಗಡೆ ಎಂಟರ್ ಆಗಿದ್ದೀವಿ. ನೋಡಿ ನೀವು ನೋಡ್ಬೋದೆಲ್ಲ ಫುಲ್ ಕೇರಳ ಗಾಡಿಗಳು ಫುಲ್ ಇದೆ. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ ಗೈಸ್ ಫಾರ್ ಕೊಟ್ಟಿಯೂರ್. ಹೆಂಗ ಅನಿಸ್ತೈತೆ ನಿಮಗೆ ಕೊಟ್ಟಿಯೂರ್ ಜರ್ನಿ ಚೆನ್ನಾಗೈತೆ. ಆ ರೋಡ್ ಐತಲ್ಲ ನಮ್ಮ ಕರ್ನಾಟಕದ್ದು, ಅದು ಸರಿ ಇಲ್ಲ ಅಷ್ಟೇ. ನಿಮ್ಗೆ ಹೆಂಗ ಅನಿಸ್ತೈತೆ? ಕರ್ನಾಟಕ ಮಾತೇ ಬರ್ತಿಲ್ಲ, ಮಾತೇ ಬರೋಲ್ಲ. ನಮ್ ಡ್ರೈವರ್ ಬೇರೆ ಲೆಫ್ಟ್ ಸೈಡ್ ಇಳಿತಾವ್ರೆ, ನನಗ್ ಬೇರೆ ತೇಲ್ತಾ ಐತೆ.
ಆದರೆ ಗೈಸ್ ಕೇರಳದಲ್ಲಿ ವೆದರ್ ಮಾತ್ರ ಸಕ್ಕತ್ತಾಗೈತೆ ನೋಡಿ ನೀವೇನು. ಇದೆಲ್ಲ ಮ್ಯೂಟ್ ಮಾಡ್ತಾನೆ. ಇಲ್ಲ ಅಣ್ಣ ಇಲ್ಲ ಇದೆಲ್ಲ sound ಬಿಡುತ್ತಾ? ಇದೆಲ್ಲ ಸೌಂಡ್ ಬರುತ್ತೆ. ಇದಾಗ್ಲೇ ಹೇಳ್ಬೇಕೇನೆ. Slowly bro. ಬನ್ನಿ ಗೈಸ್, ಇನ್ನು 30 ಕಿಲೋಮೀಟರ್ಸ್ ಹೋಗುವ. ಕೇರಳ ಅಂದೆ. ಗೈಸ್ ಫುಲ್ ಮಳೆ ಬರ್ತಾ ಐತೆ ಕೇರಳದಲ್ಲಿ. ಕೇರಳದಲ್ಲಿ 9 ಕಿಲೋಮೀಟರ್ ಇತ್ತು, ಹಿಂಗೋಗಿದ್ದೆ 12 ಕಿಲೋಮೀಟ್ರು ಅಷ್ಟಿಗೆ. 12 ಕಿಲೋಮೀಟರ್ ತೋರಿಸ್ತದಂತೆ. ಆ ಥರ ನಮ್ಕ ಬಿಡ ಅಂದ. ಪಕ್ಕ ಆಯ್ತು. ಜೀವನದಲ್ಲಿ A few moments later. ಗೈಸ್ ನೋಡಿ ಈಗೆಲ್ಲ ರೆಡಿಯಾಗಿ ಎಲ್ಲರೂ ಪಂಚಾಗಿ ಬನ್ನಿ ಗೈಸ್ ಈಗ ಹೋಗುವ. ನೋಡಿ ಗೈಸ್ ನಮ್ಮ ಫುಲ್ಲು ಕಿವು ಸರು ಕೀ ಎಲ್ಲ ಐತೆ ನೋಡಿ ಗೈಸ್. ಯಾರು ಬನ್ನಿ ಗೈಸ್ ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ಗಾಡಿಗಳೆಲ್ಲ ಫುಲ್ ಕ್ಯೂ ನಿಂತೈತೆ. ಎಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕರ್ನಾಟಕದವರೇ ಜಾಸ್ತಿ ಅವರೇ, ಕೇರಳದವ್ರು ಯಾರೋ ಬಂದಿಲ್ಲ. ಅದೆಲ್ಲ ಮೈಸೂರು ಗಾಡಿ ಅದು. ನೋಡಿ ಗೈಸ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಯಪ್ಪ ಮೈ ಮೇಲೆ ಬರ್ತಾರೆ ಗೈಸ್. ಬನ್ನಿ ಹೋಗುವ ಈಗ. ಯಾವ್ದೋ ಪೊಲೀಸ್ ಸ್ಟೇಷನ್ ಇದು. ಬನ್ನಿ 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 ಹೋಗುವ ಬೇಗನೆ. ಸ್ವಲ್ಪ ನಾಷ್ಟ ಮಾಡೋಣ, ಸಾರಿ ಊಟ ಮಾಡೋಣ ಅಂತ ಅಲ್ಲಿ ತಿನ್ನೋಕ್ಕಾಗಲ್ಲ, ಬೇರೆ ಕಡೆ ಮಾತ್ರ ತಿನ್ಬೋದು. ಸೊ ಗೈಸ್ ಬನ್ನಿ ಒಂದು ಸ್ವಲ್ಪ ಊಟ ಮಾಡ್ಕೊ ಹೋಗ್ಬೋಣ, ಯಾಕಂದರೆ ಲೇಟಾಗಿ ಬಿಟ್ಟರೆ ಕಷ್ಟ ಅಲ್ವಾ, ಅದಕ್ಕೆ ಬನ್ನಿ. ನೋಡಿ ಒಂದು ಸ್ವಲ್ಪ ಎಲ್ಲ ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ನಮ್ಮ ಕುಳ್ಳಣ್ಣ ನೋಡಿ ಫುಲ್ಲು ಆರೆಂಜಲ್ಲಿ ಕೇಸರಿ, ನಮ್ಮ ಕರ್ನಾಟಕನ ಎತ್ತಿಡಿತು. ಗೈಸ್ ಪರೋಟ ತಗೊಂಡಿದ್ದೀವಿ. ಪರೋಟ ಕೇರಳದ ಪರೋಟ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಟೇಸ್ಟ್ ನಾನು ಹೇಳ್ತೀನಿ. ಏನಂತೀರಾ? ಪರೋಟಾಗೆ ಗ್ರೇವಿ ಕೊಡ್ತಾ ಇದ್ದಾರೆ. ದಾಲ್ ವೆಜ್ ಅಲ್ವಾ? ಅಣ್ಣ ಗ್ಲಾಸ್ ಹೊಡೆದಾಗ್ತದೆ. ಮ್ಯೂಸಿಕ್ ಅಣ್ಣ ಗ್ಲಾಸ್ ಹೊಡೆದಾಗ್ತಾಗ ಸಾಕ್ಬಿಡ. ರೈಸ್ 2 ಪ್ಲೇಟು, ಸಾರಿ 2 ಪರೋಟ, ಒಂದು ಸ್ವಲ್ಪ ಕರಿಗೆ ಟೋಟಲ್ ಬಿದ್ದಿರೋ ಬಿಲ್ಲು 450 ರೂಪಾಯಿ. ನೋಡಪ್ಪ ಹೋಟೆಲ್ ಸ್ಥಿತಿಗತಿ ಹಿಂಗಿದೆ. 450 ರೂಪಾಯಿ. ಅಣ್ಣ ಅದ್ರಲ್ಲಿ ಬೇರೆ ಅಣ್ಣ ಒಂದು ಲೋಟ ಬೇರೆ ಹೊಡೆದಾಕವನೆ. ಅವ್ರೊಂದು ಸಾಯಿ ಬೇರೆ ತಗೋದವ್ರೆ. ಸಾಯಿ ಅಂದ್ಕೊಂಡು ಗೈಸ್ ನೋಡಿ ಗೈಸ್ ಫುಲ್ ಎಲ್ಲ ಇಲ್ಲಿ ಎಲ್ಲ ಈ ಥರ ಬಾಟ್ಲುಗಳು. ನಮ್ಮ ಕಡೆ ಇದನ್ನ ಸ್ಟಿಂಗು 10 ರೂಪಾಯಿ ಮಾಡ್ತಾ ಇರ್ತಾರೆ. ಇಲ್ಲಿ ಇದು ಎಷ್ಟು ಗೊತ್ತಾ ಗೈಸ್? 12 ರೂಪಾಯಿ. ಇದನ್ನ ಇವ್ರೊಂದು 30 ರೂಪಾಯಿಗೆ ಮಾಡ್ತಾರೆ. ನಿನ್ಗೆ ಯಾಕೆ ಆಮೇಲೆ ಎಲ್ಲ ಪ್ರಾಫಿಟು ನೋಡಿ ಎಲ್ಲ. ನೋಡಿ ಗೈಸ್ ಇದೇ ಕೊಳ, ಇದರಲ್ಲಿ ನೀವು ಸ್ನಾನ ಮಾಡಬೇಕು. ನೋಡಿ ಇಲ್ಲಿ ಮಾಡ್ತಾ ಇದ್ದೀರಾ ಸುಮಾರು ಜನ. ಈ ಥರ ನೀವು ಇಲ್ಲಿ ಸ್ನಾನ ಮಾಡಿಕೊಂಡು ಕೊಟ್ಟಿಗೆವರೆಗೆ ಬರಬೇಕು.
ಗೈಸ್ ಇದನ್ನ ಮನೆಗೆ ಹಾಕಿದ್ರೆ ಐಶ್ವರ್ಯ ಬರುತ್ತೆ. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಸಿಗುತ್ತೆ ಆ ಕಡೆ ಎಲ್ಲ. ಸೊ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ನಾನೊಂದು 3 ತಗೊಂಡಿದ್ದೀನಿ. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಮನೆಗೆ ಹಾಕಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಬೈ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ಗೈಸ್ ನೋಡಿ ಎಲ್ಲರೂ ಬೈ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರು ಕೊಟ್ಟಿರೋಕ್ಕೆ ಬಂದರೆ ಬೈ ಮಾಡಿ. ಆದಷ್ಟು ವಿಡಿಯೋನ ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಸೊ ಗೈಸ್ ದರ್ಶನ ನಮಗೆ ಮಿನಿಮಮ್ 5 ನಿಮಿಷದಲ್ಲಿ ಮುಗಿತು. ನಮ್ಮ ಹತ್ರ ಟ್ರಿಕ್ಸ್ ಇತ್ತು. ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು 5 ನಿಮಿಷದಲ್ಲಿ ದರ್ಶನ ಕಂಪ್ಲೀಟ್ ಮಾಡಿದ್ವಿ. ಬಟ್ ಆದರೆ ಫುಲ್ ಜೋರು ಮಳೆ ಗೈಸ್ ಎಲ್ಲ ಫುಲ್ಲು ಜೋರು ಮಳೆ. ನೋಡಿ ಎಲ್ಲ ಹೆಂಗೆ ನಿಂತಿದ್ದಾರೆ. ಇದು ಬಸ್ ಇಲ್ಲಿ ಬಸ್ ಸ್ಟ್ಯಾಂಡ್. ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಎಲ್ಲರೂ ಬಂದು ಇಲ್ಲೇ ಎತ್ತಬೇಕು ಬಸ್ನ. ಇಲ್ಲೊಂದು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿದ್ದಾರೆ ಸ್ವಲ್ಪ. ಬಟ್ ಆದರೆ ಹೆವಿ ಕಾಸ್ಟ್ಲಿ ಗೈಸ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಎಲ್ಲ ನಡ್ಕೊ ಹೋಗ್ತಾ ಇದ್ದೀವಿ. ಎಲ್ಲ ಬರ್ತಾ ಇದ್ದಾರೆ ಈಗ ಹಿಂದೆಗಡೆನೆ. ಬನ್ನಿ ಹೋಗುವ. ನೋಡಿ ಝೆನ್ನಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ. ಸಾರಿ ಆಲ್ಟೋದಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ. ಫುಲ್ ಮಳೆ ಗೈಸ್, ಮಳೆ ಬಂದು ನಿಂತು ಹೋಗ್ತಾ ಇರೋ ಕಾರಣಗಳಿಂದ ಆದಷ್ಟು ವ್ಲಾಗ್ನ ಕಮ್ಮಿ ಮಾಡಿದ್ದೀನಿ. ಮಾಡೋಕ್ಕೆ ಆಗಲ್ಲ. ಜಾಸ್ತಿ ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಶಾರ್ಟ್ಸ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡಿ. ಇಲ್ಲೆಲ್ಲ ನಿಮಗೆ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ. ಪಾಪ್ಕಾರ್ನ್ ಆಗಲಿ ಸುಮಾರು ಐಟಮ್ಸ್ ಸಿಗುತ್ತೆ ನೋಡಿ. ಈ ಥರದ್ದು ನೀವಿಲ್ಲಿ ತಗೋಗ್ಬೋದು. ಇಲ್ಲೂ ಎಲ್ಲ ನಾವು ಏನು ಮಾಡಿದ್ವಪ್ಪ ಅಂದರೆ ಎಕ್ಸಿಟ್ ಗೇಟಿಂದನೇ ವಾಪಸ್ ಉಲ್ಟಾ ಹೋಗ್ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ನಮಗೆ ಬೇಗ ದರ್ಶನ ಆಯಿತು. ವಿತಿನ್ 5 ಮಿನಿಟ್ಸಲ್ಲಿ ನಮ್ಗೆ ದರ್ಶನ ಆಗಿತ್ತು. ಸೊ ನೀವು ಆ ಥರ ಏನಾದ್ರು ಬಂದರೆ ಆ ಥರ ಪ್ಲ್ಯಾನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಗರ್ಲ್ಸ್ ಎಲ್ಲ ಫುಲ್ಲು ಬಜ್ಜಿ ಟೀ. ಇವ್ರದಲ್ಲಿ ಟೀ ತುಂಬಾ ಡಿಫ್ರೆಂಟಾಗಿ ಮಾಡ್ತಾರೆ ಗೈಸ್. ಕೇರಳ ಸ್ಟೈಲ್ ಟೀ ಅಂತ ಟ್ರೈ ಮಾಡಿದೆ. ಬಟ್ ನಾಟ್ ಸೋ ಗುಡ್. ಅದೇನೋ ಸಪ್ಪೆ ಇರುತ್ತೆ ಗೈಸ್. ಹಾಲಾಗೆ ಸ್ಮೆಲ್ಲು. ನಮ್ಮ ಕಡೆ ಆದರೆ ಫುಲ್ ಬೇಯಿಸ್ಬಿಟ್ಟು ಕೊಡ್ತಾರೆ ಚೆನ್ನಾಗಿ. ಫುಲ್ ಟೇಸ್ಟಿಯಾಗಿರುತ್ತೆ. ಎಲ್ಲೋದ್ರಪ್ಪ ಇರೋ? ಅಲ್ಲೇನೋ 2 ಕಿಲೋಮೀಟರ್ಸ್ ಇಲ್ಲ 1 ಕಿಲೋಮೀಟರ್ ಹಿಂದೆಗಡೆನೆ ಗಾಡಿನ ಪಾರ್ಕ್ ಮಾಡಿದ್ವಿ, ಕಾರ್ನ. ನೋಡಿ ಇಲ್ಲಿ ನಾಯ್ರಾ ಪೆಟ್ರೋಲ್ ಬಂಕ್ ಎದುರುಗಡೆ ಗಾಡಿನ ಪಾರ್ಕ್ ಮಾಡಿ ವಾಕಲ್ಲಿ ಹೋಗಿದ್ವಿ. ಸೊ ಈಸಿ ಆಯಿತು. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕೂಡ ಟ್ರೈ ಮಾಡಿ. ಈಗ ರೋಡ್ ಕ್ರಾಸ್ ಮಾಡುವ, ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳುವ. ವ್ಲಾಗ್ನ ಜಾಸ್ತಿ ಮಾಡೋಕ್ಕಾಗಿಲ್ಲ, ಎಲ್ಲ ಇವರಿಂದನೇ ಆಗಿದ್ದು. ವ್ಲಾಗ್ನ ಎಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬೈ ಬೈ ಹೇಳ್ಬಿಡಿ. ಟಾಟಾ. ಸೊ ಗೈಸ್ ಬನ್ನಿ ಹೋಗುವ. ಬೈ ಗೈಸ್. ಈಗ ನಾನು ಕಲ್ಯಾಣಿ ಹೋಟೆಲ್ ಹತ್ರ ರೀಚ್ ಆದೆ. ಈಗ ನಾನು ಮನೆಗೆ ನಡ್ಕೊ ಹೋಗ್ತಾ ಇದ್ದೀನಿ. ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಬಟ್ ಆದರೂ ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ. ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.